ಅಲ್ಲ, ಮಾವ ಇವಾಗ ಅಮ್ಮಂಗೆ ಡಿವೋರ್ಸ್ ನೋಟಿಸ್ ಕಳ್ಸಿದಾರಲ್ಲ, ಒಂದ್ ವೇಳೆ ಅಮ್ಮ ಏನಾದ್ರು ಕೋಪದಲ್ಲಿ ಒಪ್ಕೊಂಡು ಡಿವೋರ್ಸ್ ಕೊಟ್ಬಿಟ್ರೆ ಏನಾಗುತ್ತೆ? ಅಮ್ಮಗಿರೋ ಮನಸ್ಥಿತಿಗೆ ಡಿವೋರ್ಸ್ ಕೊಡ್ತಾರೆ ಅನ್ಸುತ್ತೆ. ಇಷ್ಟು ವರ್ಷ ಅಪ್ಪ ಅಮ್ಮಂಗೆ ಎಷ್ಟು ಸಲ ಹೊಡೆದಿಲ್ಲ, ಎಷ್ಟು ಸಲ ಕೈ ಸುಟ್ಕೊಂಡಿಲ್ಲ, ಕೊನೆಗೆ ತಲೆನ ಗೋಡೆ ಚಚ್ಚಿಸ್ಕೊಂಡಿಲ್ಲ. ಸೀರಿಯಸ್ಲಿ ಪಾಪ ಅವರು. ಒಂದು ವೇಳೆ ಡಿವೋರ್ಸ್ ಆಯ್ತು ಅಂತ ಅನ್ಕೊಳ್ಳಿ, ಆಗ ಲಾಸ್ ಆಗೋದು ಯಾರಿಗೆ ಹೇಳಿ? ಯಾರಿಗೆ? ಅಪ್ಪಂಗೆ. ಅದೇನೋ ನಿಜ ಬಿಡಿ, ಆದ್ರೂ ಅವ್ರಿಗೆ ಒಂದ್ ಕೆಲ್ಸನೂ ಮಾಡ್ಕೊಳಕ್ ಬರಲ್ವಲ್ಲ. ಅಷ್ಟೇ ಅಲ್ಲ ರೀ, ಅಮ್ಮಂಗೆ ಅಪ್ಪ ಜೀವನಾಂಶ ಕೊಡ್ಬೇಕಾಗುತ್ತೆ. ಹೌದಲ್ವಾ? ಎಷ್ಟು ಕೊಡ್ಬೇಕಾಗತ್ತೆ? ಏನಿಲ್ಲ ಅಂದ್ರೆ ಒಂದು 25ರಿಂದ 30 ಕೋಟಿ ಕೊಡ್ಬೇಕಾಗುತ್ತೆ. ಏನು 25ರಿಂದ 30 ಕೋಟಿನಾ? ಹ್ಞೂ, ಮತ್ತೆ ಇಷ್ಟು ವರ್ಷ ಅಪ್ಪ ಈಗ ಸಂಸಾರ ಮಾಡಿಲ್ವಾ? ಕಡಿಮೆ ಅಂದರೂ ಒಂದು 25 ಅಂತೂ ಕೊಡಬೇಕಾಗುತ್ತೆ. ನೋಡಿ, ಸ್ವಲ್ಪ ಡಿಸ್ಕೌಂಟ್ ಮಾಡಿದ್ರೆ 20ಕ್ಕೆ ಬರ್ಬೋದು. ಅಮ್ಮಂಗೆ ಅಷ್ಟು ತಗೊಳ್ಳೋ ಹಾಕಿದೆ ಬಿಡಿ. ಅಲ್ವಾ? ಇಷ್ಟಕ್ಕೂ ಅಪ್ಪನೇ ಮುಂದೆ ನಿಂತು ಡಿವೋರ್ಸ್ ಕೊಡ್ತೀನಿ ಅಂತ ಬಂದಿರೋದು. ಇನ್ನು ಕೋರ್ಟ್ ಸುಮ್ಮನೆ ಬಿಟ್ಬಿಡುತ್ತಾ? ಯಾಕೆ ಡಿವೋರ್ಸ್ ಕೊಡಬೇಕು, ಹೆಂಡತಿಯಿಂದ ಏನು ಸಮಸ್ಯೆ ಆಗ್ತೀನಿ ಅಂತ ಸಾಕ್ಷಿ ಕೇಳ್ತಾರೆ. ಇವ್ರು ಅದಕ್ಕೆ ಇಲ್ಲದೆ ಇರೋ ಸುಳ್ಳು ಸಾಕ್ಷಿ ರೆಡಿ ಮಾಡೋದಕ್ಕೆ ಲಕ್ಷ ಲಕ್ಷ ಖರ್ಚು ಮಾಡಬೇಕಾಗುತ್ತೆ. ವರ್ಷಾನ್ಗಂಟ್ಲೆ ಕೇಸ್ ಎಲ್ದಾಡುತ್ತೆ, ಆಗ ಲಕ್ಷ ಲಕ್ಷ ಖರ್ಚಾಗುತ್ತೆ. ಕೊನೆಗೆ ಜೀವನಾಂಶ ಕೊಟ್ಟು ಮುಗಿಸೋ ಅಷ್ಟರಲ್ಲಿ ಇರು ಬರೋ ಆಸ್ತಿ ಎಲ್ಲ ಕರ್ಗೋಗುತ್ತೆ. ಮಾವಂಗೆ ಎಷ್ಟು ಹೇಳಿದ್ರು ಕೇಳ್ತಿಲ್ಲ, ಅನ್ಭವಿಸ್ಲಿ ಬಿಡಿ. ಡಿವೋರ್ಸ್ ಆಗೋಷ್ಟರಲ್ಲಿ ಹಂಗೋ ಹಿಂಗೋ 1 ವರ್ಷ ಕಳೆದೋಗುತ್ತೆ. ಅಷ್ಟರಲ್ಲಿ ಸಂಜು ಕೈಗೆ ಆಸ್ತಿ ಬಂದಿರುತ್ತೆ. ಅವನ ಕೈಗೆ ಹೋಗಿರೋ ಆಸ್ತಿ ಡೈರೆಕ್ಟಾಗಿ ಅಪ್ಪನ ಪಾಲಾಗುತ್ತೆ. ಅಲ್ಲಿಂದ ಜೀವನಾಂಶ ಅಂತ ಅಮ್ಮನ ಕೈಗೆ ಸೇರುತ್ತೆ. ಕೊನೆಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಬನ್ನಿ, ನಾವೇನು ಮಾಡೋಕ್ಕಾಗುತ್ತೆ, ಅವ್ರವ್ರ ಹಣೆ ಬರ. ಪಾಪ ಸಂಜು. ಏನು 20 ಕೋಟಿನ? ವಾಟ್ ನಾನ್ಸೆನ್ಸ್! ನನ್ನ ಪಾಲಿಗೆ ಬರೋದಿಲ್ಲ ಇವನು ಹೇಳ್ದಾಗ ಖಾಲಿ ಆಗ್ಬಿಟ್ರೆ? ಸಂಜು ಈಗ ಇಲ್ಲಿ ಬಂದೇ ಬರ್ತಾನೆ, ರೆಡಿಯಾಗಿರಿ. ಹೇಗಾದರೂ ಮರಿಯನ್ನು ಬ್ರೈನ್ ವಾಶ್ ಮಾಡಬೇಕು. ಅವನ್ನ ಮುಂದೆ ಇಟ್ಕೊಂಡು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಕಣ, ನಾನು ನಿನ್ನ ಹತ್ರ ಮಾತಾಡಬೇಕಿತ್ತು. ಏನು ಸಂಜು? ನಂಗೆ ಯಾಕೋ ಡ್ಯಾಡು ಡಿವೋರ್ಸ್ ಕೊಡ್ತಿರೋದು ಸರಿ ಅನ್ನಿಸ್ತಿಲ್ಲ.